ಹಾಯ್ ಎಲ್ರಿಗೂ ನಮಸ್ಕಾರ. ಡಿಯರ್ ನದಾಫ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮತ್ತೆ 3ನೇ ದಿನದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ನನ್ನ ಅಂಬಾರಿ ಈಗ ಹೊರಡೋಕ್ಕೆ ಸಿದ್ಧವಾಗಿದೆ. ಇವತ್ತಿನ ದಿನಚರಿ ಏನಪ್ಪ ಅಂದರೆ, ಬೆಳಗ್ಗೆ ಯತೀಂದ್ರ ಸಿದ್ದರಾಮಯ್ಯ ಅವರು ಬರ್ತಿದ್ದಾರೆ, ಸಚಿವರು. ಮತ್ತು ಮಧ್ಯಾಹ್ನ ಮಾಜಿ ಮುಖ್ಯಮಂತ್ರಿಗಳ ಮತ್ತೊರು ಸುಪುತ್ರ ಆಗಿರುವ BJP ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಬರ್ತಿದ್ದಾರೆ. ಅವ್ರ ಜೊತೆಗೆ ಬೇರೆ ಬೇರೆ BJP ನಾಯಕರು ಕೂಡ ಬರ್ತಿದ್ದಾರೆ. ಇವತ್ತಿನ ದಿನಚರಿ ಇದು. ಆಮೇಲೆ ಇತರೆ ಸ್ಟೋರಿಗಾಗಿ ಒಂದು ಹೋಗೋ ಕಾರ್ಯಕ್ರಮ ಇದೆ. ಈ ಥರ ದಿನಚರಿ ಹಾಕ್ಕೊಂಡಿದ್ದೀನಿ. ಬನ್ನಿ ನೋಡೋಣ. ಮತ್ತು ಇವತ್ತು ಫ್ರೆಂಡ್ಸ್ ಎಲ್ಲ ಭೇಟಿ ಆಗೋರಿದ್ದಾರೆ. ಯಾರಿದ್ದಾರೋ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಇವತ್ತು ವ್ಲಾಗ್ ಪ್ರಾರಂಭ ಮಾಡೋಕ್ಕಿಂತ ಮುಂಚೆನೇ ಬ್ರೇಕಿಂಗ್ ಸುದ್ದಿಯೊಂದು ಬಂದಿತ್ತು. ಪಾಣಿಗಾಂವ್ ಸಮೀಪ ಬೈಕ್ ಅಪಘಾತದಲ್ಲಿ 3 ಮೃತಪಟ್ಟಿದ್ದರು. ಈ ಸುದ್ದಿ ಮಾಡಿದ ಬಳಿಕ ನೇರವಾಗಿ ಬಸ್ ಸ್ಟ್ಯಾಂಡ್ ಮೂಲಕ ನಾನು ಐವನ್-5 ಹೊರಡಿದೆ. ಅಲ್ಲಿ ನನಗಾಗಿ ಆಳನ್ನ ಚಿಂತಕರಾದ ಸಿರ್ಸೈಲ್ ನಾಯ್ಕೋಡಿ ಮತ್ತು ನಮ್ಮ ಹನುಮಂತ್ ಸೇರಿ ಸರ್ ಅವರು ಕಾಯ್ತಾಯಿದ್ರು. ಇವರು ಸಿರ್ಸೈಲ್ ನಾಯ್ಕೋಡಿ ಈಗ ಬರ್ತಿದ್ದಾರೆ ನೋಡಿ, ಬಂದೇ ಬಿಟ್ಟರು ನೋಡಿ. ಇವರು ಗುರುಗಳು ಹನುಮಂತ್ ಸೇರಿ ಸರ್. ಇವ್ರ ಜೊತೆ ಮತ್ತೆ ಸ್ವಲ್ಪ ಮುಗಿದ ಬಳಿಕ ನಾವು ಟಿಫಿನ್ ಮಾಡೋಕ್ಕೆ ಹೋದ್ವಿ. ಸಮೀಪದ ಮಂಜುಶ್ರೀ ಹೋಟೆಲಲ್ಲಿ ಸಖತ್ತಾಗಿ ಟಿಫಿನ್ ಮಾಡಿ ಮುಗಿಸ್ಕೊಂಡು 3 ಮತ್ತು ನಾವು ಹೊರಗಡೆ ಹೋದ್ವಿ. ಮತ್ತು DC ಆಫೀಸ್ಗೆ ಅವರಿಗೆಲ್ಲ ಬಿಟ್ಟು ನಾನು ಪುನಃ ನಮ್ಮ ಆಫೀಸ್ ಕಡೆಗೆ ಹೊರಟೆ. ನಾ ಹೋಗೋ ದಾರಿಯಲ್ಲಿ ಹಚ್ಚ ಹಸಿರಿನ ಸ್ವಾಗತ ಕೋರ್ತಿದ್ದು. ಕೆಳಗೆ ನನ್ನ ಗಾಡಿ ಪಾರ್ಕಿಂಗ್ ಮಾಡಿ ಆಫೀಸ್ ಮೇಲೆ ಹೋಗುವಾಗ ನಾನು ಲಿಫ್ಟಲ್ಲಿ ಸೆಲ್ಫಿ ಹೊಡ್ಕೊತಿದ್ದೆ. ಆಮೇಲೆ ಮೇಲಿನ ಆಫೀಸಲ್ಲಿ ಬಂದೆ. ಇವರು ಗೌತಮ್ ಅಂತ, ಇವರು ನಮ್ಮ ಆಫೀಸಲ್ಲಿ ಕೆಲಸ ಮಾಡ್ತಾರೆ. ಇವ್ರ ಜೊತೆ ಸ್ವಲ್ಪ ಮಾತನಾಡಿದ ಬಳಿಕ ಆಫೀಸಿಂದ ಮತ್ತೆ ನಾನು ಅಲ್ಲಿಂದ ಬಿಟ್ಟು ನೇರವಾಗಿ ರಾಜಾಪುರದಲ್ಲಿರುವ ಜಲಭವನ ಕಡೆಗೆ ಹೊರಟಿದ್ದೆ. ಅಲ್ಲಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಅವರು 1:15ಕ್ಕೆ ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಂಡಿದ್ದರು. ಅದಕ್ಕಿಂತ ಮುಂಚೆವಾಗಿ ಆಫೀಸಿನಿಂದ ರಾಜಾಪುರ ಹೋಗುವ ರಸ್ತೆ ಇದು, ನೋಡ್ತಾ ಇದ್ದೀರಲ್ಲ. ಆಮೇಲೆ ಬಂದೇ ಬಿಟ್ಟೆ ಜಲಭವನದಲ್ಲಿ. ಈಗ ಏನೋ ಪ್ರಾರಂಭ ಆಗ್ತಿದ್ದೆ ಅನಿಸುತ್ತೆ ಸುದ್ದಿಗೋಷ್ಠಿ. ಅದಾಗಲೇ ನಾನು ಬೇಗನೆ ಹೋಗಿ ಸುದ್ದಿಗೋಷ್ಠಿ ಅಟೆಂಡ್ ಮಾಡಿದೆ. ಸುದ್ದಿಗೋಷ್ಠಿ ಏನೋ ಆಯಿತು, ಆದರೆ ಶಿಸ್ತಿನಿಂದ ನಡೆಯಲಿಲ್ಲ. ಯಾಕೆಂದರೆ ಅಲ್ಲಿ ರಾಜಕೀಯ ಮುಖಂಡರು, ಕಾರ್ಯಕರ್ತರು ಜಮಾಯಿಸಿದ್ದರು. ಹಾಗಾಗಿ ಸುದ್ದಿಗೋಷ್ಠಿ ನಾಮಕೆ ವಾಸ್ತೆ ಆದಂತೆ ಆಯಿತು. ವಿವಿಧ ಕಾಮಗಾರಿಗಳ ಸ್ಥಳಗಳಿಗೆ ಭೇಟಿ ನೀಡುವುದಿದೆ ಎಂದು ಹೇಳಿ ಯತೀಂದ್ರ ಅವರು ಅಲ್ಲಿಂದ ಹೋದರು. ಅವರು ಹೋಗುವಾಗ ಕಾರ್ಯಕರ್ತರು ಅವ್ರ ಹಿಂದನೇ ಹೊರಟು ಹೋದರು. ಬಳಿಕ ನಾವು ಅಲ್ಲಿಂದ ವಾಪಸ್ ನಮ್ಮ ಕಚೇರಿಗೆ ಹೊರಟೆವು. ನಡು ಮಧ್ಯದಲ್ಲಿ ಇದು ರಾಜಾಪುರದ ರಸ್ತೆಗಳು ನೋಡಿ ಹೀಗೆಲ್ಲ ಇವೆ. ಇದು ಪೆಟ್ರೋಲ್ ಬಂಕು. ಮುಂದೆ ಹೀಗೆ ಹೋದ್ವಿ. ಅದಾದಮೇಲೆ ಆಫೀಸಿಗೆ ಹೋದೆ. ಆಫೀಸಿನಲ್ಲಿ ರೆಸ್ಟ್ ಮಾಡಿದ ಬಳಿಕ ಈಗ 3:30 ಗಂಟೆ BJP ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ಸುದ್ದಿಗೋಷ್ಠಿ ಇತ್ತು. ಆ ಸುದ್ದಿಗೋಷ್ಠಿಯಲ್ಲಿ ನಾವು ಹೋಗಲೇಬೇಕಾಗಿತ್ತು. ಹಾಗಾಗಿ ಸಮಯ ಎಕ್ಸಾಕ್ಟ್ಲಿ 3:30ಕ್ಕೆ ನಿಜವಾದ ಟೈಮಿಗೆ ಸುದ್ದಿಗೋಷ್ಠಿ ಪ್ರಾರಂಭವಾಯಿತು. ಅದಾಗಲೇ ನಾವು BJP ಕಚೇರಿಗೆ ತಲುಪೇ ಬಿಟ್ಟಿದ್ದೆವು. ಮೇಲೆ ಹೋದ ಬಳಿಕ ಸುದ್ದಿಗೋಷ್ಠಿ ಪ್ರಾರಂಭವಾಯಿತು. ಆಮೇಲೆ ಕೆಲವೊಂದು ಪ್ರಶ್ನೆಗಳಿಗೆ ತಬ್ಬಿಬ್ಬಾದ ವಿಜೇಂದ್ರ ಅವರು ದಿಢೀರನೆ ಎದ್ದು ಸುದ್ದಿಗೋಷ್ಠಿ ಅರ್ಧಕ್ಕೆ ಎದ್ದು ಹೋದಂತೆ ಆಯಿತು. ಅಲ್ಲೇನು ಮಾತಾಡಿದ್ರು ಅಂದರೆ ನೀವೇ ಕೇಳಿ. ಅಲ್ಲ, ಕೇಂದ್ರ ಸರ್ಕಾರ ಸಾಲ ಮನ್ನಾ ಮಾಡಲಿ ಅಂತೇಳಿ ಪ್ರಿಯಾಂಕಾ ಹೇಳ್ತಾರೆ. ನಾವೇ ಮಾಡ್ಬೇಕು? ಕೇಂದ್ರ ಸರ್ಕಾರ ಬಂದಿದ್ರ ಪ್ರಿಯಾಂಕಾ ಖರ್ಗೆ ಗುಲ್ಬರ್ಗ ಕಡೆ ಬಂದಿದ್ರ? ಅಲ್ಲ, ಬಂದು ಹೋದಂಗೆ ಹೇಳಿದ್ರು. ಕೇಂದ್ರ ಸರ್ಕಾರ ಸುಮ್ಮನೆ ಹೆಲಿಕಾಪ್ಟರ್ ಬಂದು ಹೋದ್ರೆ ಆಗೋದಿಲ್ಲ, ಬಂದು ಕುತ್ಕೊಂಡು ಮಾತಾಡಿ. ಅಲ್ಲ, ಬಿಜೆಪಿ ಏನ್ ಮಾಡ್ತಾ ಇದೆ? ಬೇಡ, ಬೇರೆ ಅಂದ್ರೆ ಹೇಳಿ. ಅಲ್ಲ, ಬಿಜೆಪಿ ಏನ್ ಮಾಡ್ತಾ ಇದೆ? ಥ್ಯಾಂಕ್ ಯು ಸರ್, ಧನ್ಯವಾದ. ಹೀಗಿತ್ತು BJP ಪಕ್ಷದಲ್ಲಿ ಸುದ್ದಿಗೋಷ್ಠಿ. ಆಮೇಲೆ ಮತ್ತೆ ಆಫೀಸ್ ಕಡೆಗೆ ಮರಳಿದೆ. ಆಫೀಸಿನ ಬಳಿಕ ನಮ್ಮ ಗೆಳೆಯ ಪ್ರಶಾಂತ್ ಅವರು ಸಿಕ್ಕಿದರು.
ಆಗ ಅವ್ರ ಜೊತೆ ಮಾತಾಡಿದ ಬಳಿಕ ನಾನು ಸಂಜೆ ಟೀ ಕೊಡಲಿಕ್ಕೆ ತೆರಳಿದೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆ ಮನ್ಸೂರ್ ಕೂಡ ಭಾಗಿಯಾದರು. ನಮ್ಮ ಹಿಂದೆ ಬರ್ತಾ ಇರಲ್ಲ ಅವರೇ ಮನ್ಸೂರ್ ಆಗಿದ್ದರು. ಇವರೇ ನೋಡಿ ಮನ್ಸೂರ್. ಹೀಗೆ ನಮ್ಮ ಆಫೀಸಿನಿಂದ PDA ಕಾಲೇಜ್ ರೋಡ್ ಕಡೆಗೆ ಟೀ ಕುಡಿದು ವಾಪಸ್ಸಾದೆ. ಅಷ್ಟರಲ್ಲಿ ಸೂರ್ಯ ಮುಳುಗ್ತಾ ಇದ್ದ. ಮತ್ತೆ ಆಫೀಸಿಗೆ ಹೋಗಿ ನನ್ನ ಇವತ್ತಿನ ಸುದ್ದಿಗಳೆಲ್ಲ ಮಾಡಿದ ಬಳಿಕ ಒಂದು ಸ್ಟೋರಿ ಕೂಡ ಹಾಕಿದ್ದೆ ಪೇಪರ್ಗೆ. ಇದಿಷ್ಟು ಇವತ್ತಿನ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.